ಇನ್ನು ಕಟಕ ರಾಶಿಯವರಿಗೆ ನೀವು ಈ 2.5 ವರ್ಷದಿಂದ ಈ ಅರ್ಧಾಷ್ಟಮ ಶನಿ ಅಂತ ಏನು ದೋಷ ಇತ್ತೋ ಆ ಅರ್ಧಾಷ್ಟಮ ಶನಿಯ ದೋಷದಿಂದ ಬಿಡುಗಡೆ ಹೊಂದುತ್ತಾ ಇದ್ದೀರಿ, ಮುಕ್ತಿ ಹೊಂದುತ್ತಾ ಇದ್ದೀರಿ. ಈ 2.5 ವರ್ಷದಿಂದ ಏನೆಲ್ಲ ಕೂಡ ತಾಪತ್ರಯಗಳನ್ನು ತಾವು ಅನುಭವಿಸಿದ್ದೀರೋ, ಸಪ್ತಮಾಧಿಪ ಅಷ್ಟಮಾಧಿಪ ನಿಮಗೆ ನವಮಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಯಾರಿಗೆಲ್ಲ ಕೂಡ ಒಳಿತನ್ನು ಕಾಣಬೇಕು ಅಂತ ಇತ್ತೋ ಬಹುಶಃ ನೀವು 2.5 ವರ್ಷದ ಹಿಂದೆ ಏನಾದರೂ ಒಂದು ಗಿಡವನ್ನು ನೆಟ್ಟಿದ್ರೆ ಆ ಗಿಡ ನೆಲದಾಳಕ್ಕೆ ಬೇರು ಬಿಡುತ್ತಾ ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ನಿಮಗೊಂದು ಫಲಗಳನ್ನು ಕೊಡ್ತಕ್ಕಂತಹ ದಿನಗಳು ಬಂದಾಗಿದೆ. ಬಹುಶಃ ಸೈಟ್ ತೆಗೆದುಕೊಂಡಿದ್ದರೆ ಈ 2.5 ವರ್ಷದಲ್ಲಿ ಮನೆ ಕಟ್ಟಲಿಕ್ಕೆ ನಿಮಗೆ ಹೇರಂಬನಿಗೆ ವಂದಿಸ್ತಾ ಆರಂಭವನ್ನು ಮಾಡ್ತಾ ಪ್ರಾರಂಭದ ಕೆಲಸ ಮುಂದುವರಿಯಿರಿ. ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗತ್ತೆ. ಎಂತಹದ್ದೇ ಕಷ್ಟ ಕಾಲ ಬಂದರೂ ಕೂಡ ಬಹುಶಃ ನಿಮಗೊಂದಷ್ಟು ಪರೀಕ್ಷೆಗಳು ನಡೀತಾವೆ ನಿಮ್ಮ ಮುಂದೆ. ಅಂತಹ ಪರೀಕ್ಷೆಗಳು ಅದು ಮಾನ ಹೋಗುವಂಥ ಸಂದರ್ಭ ಆಗಿರಬಹುದು, ಅಥವಾ ಹಣ ಕಳೆದುಕೊಳ್ಳುವಂಥ ಸಂದರ್ಭ ಆಗಿರಬಹುದು. ಬಹುಶಃ ಈಗಾಗಲೇ ಎಲ್ಲೋ ಒಂದು ಕಡೆ ನಾನು ಹಣವನ್ನು ಯಾರಿಗೋ ಕೊಟ್ಟುಬಿಟ್ಟಿದ್ದೇನೆ, ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೇನೆ, ಆ ಇನ್ವೆಸ್ಟ್ಮೆಂಟಿಂದ ನನಗೆ ಲಾಭ ಬರುತ್ತೋ ಇಲ್ವೋ ಅಂತಕ್ಕಂಥ ಅನುಮಾನಗಳಿದ್ವಲ್ಲ, ಇದೀಗ ಅಂತಹ ಅನುಮಾನಗಳಿಗೆ ಇತಿಶ್ರೀ ಹಿಡಿತಾ ಅದರ ಫಲ ನೀವು ಅನುಭವಿಸೋ ದಿನಗಳು ನಿಮಗೆ ಬಂದಾಗಿದೆ. ಖುಷಿಯಾಗಿ ಸಂತೋಷವಾಗಿರ್ತೀರಿ. ಏನು ನಿಮಗೆ ಅಷ್ಟಮ ಶನಿ ದೋಷ ಇತ್ತೋ ಅದರಿಂದ ನೀವು ಹೊರಗೆ ಬಂದಾಗಿದೆ. ಹೊರಗೆ ಬಂದ ಮೇಲೆ ಇನ್ನೇನು ಉಳಿದೆ ನಮಗೆ, ಇನ್ನೇನು ಬೇಕು ನಮಗೆ, ಇನ್ನೇನೋ ನಮ್ಮದಾಗಿರ್ತಕ್ಕಂಥ ಪೂರ್ವ ತಯಾರಿ ನಡೆಸಿಕೊಳ್ಳುತ್ತಾ ಅದರಿಂದ ನಾವೇನು ಪಡೆದುಕೊಳ್ಳಬೇಕು ಅದಕ್ಕೆ ನಾವು ರೆಡಿ ಆಗಬೇಕು, ಸಿದ್ಧತೆ ಆಗಬೇಕು. ಇನ್ನು ಹೇಗಿದ್ದರೂ ಕೂಡ ನಮಗೆ ಇದು ತಪ್ಪುತ್ತಲ್ಲ, ಇನ್ನು ಆರಾಮಾಗಿರ್ಬೋದು ಅಲ್ಲ. ಇಷ್ಟು ದಿವಸ ನೀವೇನು ಮಾಡ್ಕೊಂಡಿದ್ದೀರಿ, ಅದೇ ನಾನು ಒಂದು ಉದಾಹರಣೆ ನಿಮಗೆ ಕೊಟ್ಟದ್ದೇನು ಅಂತಂದರೆ, ಒಂದು ಸೈಟನ್ನು ತೆಗೆದುಕೊಂಡಿದ್ದೀರಿ ಅಂತಂದರೆ ಅದನ್ನು ಹಾಗೇ ನೀವು ಖಾಲಿ ಬಿಡೋ ಹಾಗಿಲ್ಲ. ಏನು ಪ್ರಯೋಜನ ಬಂತು? ಅದರಲ್ಲಿ ನೀವು ಒಂದು ಇನ್ಕಮ್ ಸೋರ್ಸ್ ಮಾಡ್ಕೊಳ್ಬೇಕು ಅಂತಂದರೆ ಮನೆ ಕಟ್ಟತಕ್ಕಂತಹದ್ದು. ಯಾರೆಲ್ಲ ಕೂಡ ಹಾಗೇ ಇದ್ರಿ ನಿರಾಡಂಬರಾಗಿ, ಅವರು ಈಗ ಒಂದು ಸೈಟನ್ನು ತೆಗೆದುಕೊಳ್ಳುವಂಥ ಈ ಒಂದು ಉದಾಹರಣೆ ನಾನು ಯಾಕೆ ಕೊಡ್ತೀನಿ ಅಂತಂದರೆ, ನಿಮಗೆ ನಿರ್ತಕ್ಕಂತಹ 2.5 ವರ್ಷಗಳ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಅವನನ್ನು ನೀವು ಬಹಳ ಪ್ರಮುಖವಾಗಿ ಪ್ರಾರ್ಥನೆ ಮಾಡತಕ್ಕಂತಹದ್ದು. ವಿಶೇಷವಾಗಿ ಪ್ರಗತಿಯ ಫಲದತ್ತ ನೀವು ಹೆಜ್ಜೆ ಹಾಕೋದೇ ಆದರೆ ಅಂತಹ ಶನೇಶ್ವರನ ಕುರಿತು ನೀವು ಪ್ರಾರ್ಥನೆ ಮಾಡಿಕೊಳ್ಳುತ್ತೀರಿ. ಇನ್ನು ನೀವು ಇಲ್ಲಿ ಕರ್ಕಾಟಕ ರಾಶಿಯವರು ಎಳ್ಳೆಣ್ಣೆ, ಎಳ್ಳು, ಕಬ್ಬಿಣವನ್ನು ನಿಮಗೆ ಸಾಧ್ಯವಾದಷ್ಟು ದಾನ ಮಾಡಿಕೊಳ್ತಾ ಶನೇಶ್ವರ ಪ್ರಾರ್ಥನೆ ಮಾಡುತ್ತಾ ಬರ್ತೀರಿ. ಅತ್ಯಂತ ವಿಶೇಷದ ಫಲ ತಾವು ಕಾಣ್ತೀರಿ. ಖಂಡಿತವಾಗ್ಲೂ ಕರ್ಕಾಟಕ ರಾಶಿಯವರಿಗೆ ಶನಿ ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಾನುಫಲಗಳಿರುತ್ತೆ, ಜೊತೆಗೆ ಏನೆಲ್ಲ ಐಟಮ್ಸ್ನ ಅವರು ದಾನ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ.